ನಮಸ್ಕಾರ, ನಾನು ನಿಮ್ಮ ಪವಿತ್ರ. ರಾಯಚೂರಿನ ಪ್ರಮುಖ ಸುದ್ದಿ. ರಾಯಚೂರು ಜಿಲ್ಲೆ ಮಾನ್ವಿ ಪಟ್ಟಣ 13ನೇ ವಾರ್ಡನ ಹಳೆ ದಾವಲಪ್ಪ ಶಾಲೆ ಹತ್ತಿರ ಸಾರ್ವಜನಿಕ ಮಹಿಳೆ ಶೌಚಾಲಯ ಇತ್ತು. ಆದರೆ ವ್ಯಕ್ತಿಯೊಬ್ಬ ಅನಧಿಕೃತವಾಗಿ ಕಟ್ಟಡ ನಿರ್ಮಾಣ ಮಾಡಿದ ಹಿನ್ನೆಲೆ ಅದನ್ನು ಕೂಡಲೇ ತೆರವುಗೊಳಿಸಬೇಕೆಂದು ಅಲ್ಲಿನ ನಿವಾಸಿಗಳು ಪುರಸಭೆ ಅಧಿಕಾರಿಗೆ ಮನವಿ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಸರ್ಕಾರದ ಜಾಗವನ್ನು ಕಬಳಿಸಿಲ್ಲದೆ ನಮಗೆ ಅಸಭ್ಯವಾಗಿ ವರ್ತಿಸುವ ವ್ಯಕ್ತಿಗಳ ವಿರುದ್ಧ ಕ್ರಮ ಜರುಗಿಸಬೇಕೆಂದು ಮನವಿ ಮಾಡಿದರು. ನೈಟ್ ಬಂದ್ರೆ ಕಿಟಕಿ ಬಾಗಿಲು ಅದು ಮಾಡ್ತೀವಿ, ವ್ಯವಸ್ಥೆ ಮಾಡ್ತೀವಿ. ನೀವು ನೀರಾಗಲಿ ಲೈಟ್ ಹಾಕಿ ಬಾಗಿಲಾಗಿ ಹೋಗೋಕೆ ದಾರಿ ಇಲ್ಲ. ಇದೇನು ತಗೊಳ್ಳಿ, ಯಾಕೆ ಕಂಪೌಂಡ್ ಕುಡಿ ನೀರಿನ ಸಮಸ್ಯೆ ಇಲ್ಲ, ಕುಡಿ ನೀರಿನ ಸಮಸ್ಯೆ ಇಲ್ಲ, ಶೌಚಾಲಯದ ಸಮಸ್ಯೆ ಇಲ್ಲ. ಮುಖ್ಯಾಧಿಕಾರಿ ಪುರಸಭೆ ಮಾನ್ವಿ ಪರಶುರಾಮ್ ದೇವಮಾನಿ. ನಗರದಲ್ಲಿ ಬೇಸಿಗೆ ಇದ್ದ ಕಾರಣ ಎಲ್ಲ ವಾರ್ಡ್ಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಆಗದ ಹಾಗೆ ತ್ವರಿತವಾಗಿ ಸ್ಪಂದಿಸಿ ಎಲ್ಲರಿಗೆ ಯಾವುದೇ ಅಡಚಣೆ ಆಗದಾಗೆ ನೀರು ಪೂರೈಕೆ ಮಾಡಲು ಕ್ರಮ ಕೈಗೊಳ್ಳುವುದು ಹಾಗೂ ಸಾರ್ವಜನಿಕ ಶೌಚಾಲಯ 13 ನಂಬರ್ ವಾರ್ಡ್ದಲ್ಲಿ ಸಾರ್ವಜನಿಕ ಶೌಚಾಲಯಕ್ಕೆ ಹೋಗಲು ಸಮಸ್ಯೆ ಇದ್ದು ಅದನ್ನು ಆದಷ್ಟು ಬೇಗ ನಾವು ಸಮಸ್ಯೆ ಬಗೆಹರಿಸಬಹುದು ಅಂತ ಹೇಳ್ತೀನಿ. ಅಲ್ಲ ಸರ್, ಈಗ 13ನೇ ವಾರ್ಡಲ್ಲಿ ಸಾರ್ವಜನಿಕ ಶೌಚಾಲಯ ಅಂತ ಯಾರು ಅನಧಿಕೃತವಾಗಿ ಕರ್ಕೊಂಡು ಬರ್ತಾರೆ ಅಂತ ನಿಮಗೆ ದೂರು ಸಲ್ಲಿಸ್ತಾರೆ, ಯಾವ ರೀತಿ ಕ್ರಮ ಕೈಗೊಳ್ತಾರೆ ನೋಡಿ, ಅದು ಸ್ಥಳ ಪರಿಶೀಲನೆ ಮಾಡಿ ಅದು ಯಾರು ಅನಧಿಕೃತವಾಗಿ ಕಂಪೌಂಡ್ ಕಟ್ತಾ ಇದ್ದಾರೆ ಅದ್ರ ಬಗ್ಗೆ ಒಂದು ಸ್ವಲ್ಪ ಆ್ಯಕ್ಷನ್ ತೊಗೊಂಡು ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ತೀವಿ. ನಿಮ್ಮ ಹೆಸರಮ್ಮ? ಯಾವ ಊರಮ್ಮ ನಿಮ್ಮದು? ಮಾನ್ವಿ. ಎಷ್ಟನೇ ವಾರ್ಡು? 13ನೇ ವಾರ್ಡ್. ಏನಮ್ಮ, ಏನು ಸಮಸ್ಯೆ ಆಗಿದೆ? ಶೌಚಾಲಯದಲ್ಲಿ ಪ್ಲೇಸ್ ಇಲ್ಲ ರೀ. ಪ್ಲೇಸ್ ಇದ್ದಿದ್ನ ಗೋರ್ಮೆಂಟ್ ಪ್ಲೇಸ್ನಲ್ಲಿ ಮನೆ ಕಟ್ಟಕತ್ತಾರೆ. ಯಾರು ಅವರು ಅವರು ಕಟ್ಟಕತ್ತಿದ್ರೆ ಈಗ ನಾವು ನೈಟು ಹೋಗ್ತಿರ್ತೀವಿ ರೀ ಶೌಚಾಲಯಕ್ಕೆ. ಹೋಗೋವಾಗ ಹೊರಗಡೆ ಕೂಡ್ಬೇಕಾದ್ರೆ ಪ್ಲೇಸ್ ಇಲ್ಲ. ಎಲ್ಲಿ ಕೂಡ್ಬೇಕು ನಾವು? ಅವರೆಲ್ಲ ಪ್ಲೇಸ್ನಲ್ಲಿ ಮನೆಗಳು ಕಟ್ಟಿದ್ರೆ ನಾವೆಲ್ಲಿ ಕೂಡಬೇಕು? ನೈಟು ನಿಂದ್ರೋದು, ಬಾಗಿಲು ತೆರ್ಕೊಳ್ಳೋದು, ಲೈಟ್ಗಳು ಹಾಕೋದು, ನಾವೆಲ್ಲಿ ಹೋಗ್ಬೇಕು? ಮೇಲೆ ಅಂತೂ ಹೋಗೋಕ್ಕಾಗಲ್ಲ, ಲೈಟ್ ಐತೆ ಅಂತೇಳಿ. ಹೊರಗಡೆ ಪ್ಲೇಸ್ ಇದ್ರೆ ತಾನೇ ಕೂಡೋದು. ಮತ್ತು ಕೂಡೋಕ್ಕೆ ಪ್ಲೇಸ್ ಇರ್ಲಿಕ್ರೆ ನಾವೆಲ್ಲಿ ಕೂಡಬೇಕು? ಹಂಗಾಗಿ ಈಗ ಮುನ್ಸಿಪಾಲ್ಟಿಗೆ ಬಂದು ಅರ್ಜಿ ಕೊಡಕತ್ತೀವಿ. ಈಗ ಅಲ್ಲಮ್ಮ, ಮುನ್ಸಿಪಾಲ್ಟಿ ಅವ್ರು ಏನಂದ್ರು? ಮುನ್ಸಿಪಾಲ್ಟಿ ಅವ್ರು ಬಂದು ಮಾಡ್ಕೊಡ್ತೀವಿ ಅಂದಾರ ಸರ್. ಅಲ್ಲಮ್ಮ, ಏನು ಸಮಸ್ಯೆ? ಏನಾದರೂ ಕಲ್ಲು ಹೋಗ್ತಾರಾ? ಕಲ್ಲು ಹೋಗಿತ್ತಾರ ನೈಟ್ ಹೊತ್ನಾಗ. ಏನು ಕಾಲ್ ಮಾಡ್ಯಾಕಂತೇಳಿ ಹಿಂಗೆ ಉದ್ದಕ್ಕೆ ನಿಂತ್ಕೊಂಡ್ಬಿಡ್ತಾರ. ಹಂಗಿರುವಾಗ ಏನು ಮಾಡೋಕ್ಕಾಗತ್ತೆ ರೀ? ನೈಟ್ ಒಬ್ಬರು ಇಬ್ಬರು ಹೋಗ್ತಿರ್ತಾರ. ಅವ್ರು ನೋಡಿ ಕೂಡ್ಬೇಕಾ ಕೂಡ್ಲಾರ್ದ ಮನೆಗೆ ಬರ್ಬೇಕು ರೀ. ಹೆಣ್ಮಕ್ಳೆಲ್ಲ ಹೋಗೋದೆಲ್ಲ ಹೋಗತ್ತಲ್ಲ ರೀ. ನೀವು 13 ವಾರ್ಡ್ ಸದಸ್ಯರಲ್ಲ, ಜನರೆಲ್ಲ ಅಲ್ಲೇ ಹೋಗ್ತಾರಾ? ಜನರೆಲ್ಲ ಅಲ್ಲೇ ಹೋಗ್ತೀರಿ ಸರ್. ನಮಗೂ ಚಿಕ್ಕ ಮನೆ, ಪ್ಲೇಸ್ ಇಲ್ಲ ಮನೆಗೊಳಗ ಶೌಚಾಲಯ ಕಟ್ಕೋಬೇಕಾದ್ರೆ. ಮತ್ತೆ ಹೋಗ್ಬೇಕಾದ್ರೆ ಅಲ್ಲಿಗೆ ಹೋಗ್ಬೇಕಾದ್ರೆ ಸರ್. ಹಂಗಾಗಿ ಏನಂತಾರ ಅವರು ಕೇಳಿದ್ರೆ, ಇದು ಸರ್ಕಾರಿ ಜಾಗ ಯಾಕೆ ನೀವು ಕಂಪೌಂಡ್ ಕಟ್ಟಿರಿ ಅಂತ ಹೇಳಿದ್ರೆ ಏನಂತಾರ? ಕೇಳಿಲ್ಲ ಸರ್, ಇನ್ನ ನಾವು ಕೇಳಿಲ್ಲ. ಆದ್ರೂ ನಾವು ಇಲ್ಲಿಗೆ ಬಂದಿದ್ವಿ ಸರ್ ಕೇಳಕ್. ಅಲ್ಲಮ್ಮ, ಈಗ ರಾತ್ರಿ ಕಟ್ಟಿದಾರ? ರಾತ್ರಿ ಹಾಕ್ಯಾರ ಸರ್. ಅವ್ರು ಏನ್ ಕಟ್ಟಿದಾರ? ಅವ್ರು ಹಾಡ್ ಹಾಕಿ ಬುನಾದ್ ಹಾಕ್ಬಿಟ್ಟಾರ ಸರ್. ಅದು ಯಾರ ಜಾಗ ಅಂತ ಕಟ್ಟಿದಾರ? ಅವ್ರು ಯಾರ ಜಾಗ ಅಂತ ಕಟ್ಟಿದಾರ? ಗೌರ್ಮೆಂಟ್ ಜಾಗ ಅಂತ ಕಟ್ಟಿರ್ತಾರೆ. ಮತ್ತೆ ಆ ರೀತಿ ಕಟ್ಟಬಾರ್ದಲ್ಲ? ಮತ್ತೆ ಸಾರ್ವಜನಿಕರದು? ಮತ್ತೆ ಸಾರ್ವಜನಿಕರು ಕಟ್ಟಬಾರ್ದು. ಮತ್ತೆ ಈಗ ಕೇಳ್ಬೇಕಂತ ಹೇಳಿ ಹಿಂಗ ಕಟ್ಟಿದ್ರೆ ಬಾಗಲತ್ತು ಬರ್ತಾರ ಅಂದು ರಾತ್ರಿ ಕಟ್ಟಾರ ಸರ್. ಶಾಂತಮ್ಮ, ಯಾವ ಊರಮ್ಮ ನಿಂದು? ಮಾನ್ವಿ. ಎಷ್ಟನೇ ವಾರ್ಡಮ್ಮ? 13ನೇ ವಾರ್ಡ್. ಏನು ಸಮಸ್ಯೆ ಏನಾಗಿದೆ? ಇದೇ ಪೈಕಂದು ಶೌಚಾಲಯ ಅದು ಏನಾಗಿದೆ? ಅದು ಒಂದು ಒಡೆ ಹೊಡೆದಾರಿ ಹಳೆಯದು. ಮತ್ತೆ ಹೊಸದ್ ಕಟ್ಟಿದ್ರೆ ಅದ್ರಾಗ ಹೋಗ್ಕೊಡ್ಲಿಲ್ಲ ಅವರು. ಯಾರು? ಮೈದ ಕುಲ್ದವ್ರು. ಏನದು? ಕೊಲ್ಲೋಗ್ಯದು ಟಿನ್ನಿನ ಮೇಲೆ. ಅದು ಯಾರು? ಅವ್ರ ಹೆಸರೇನು? ಬಾಬಾ ಮಿಯನವರು. ಯಾಕೆ ಆ ರೀತಿ ಮಾಡ್ತಾರೆ? ಸಾರ್ವಜನಿಕ ಶೌಚಾಲಯ ಕೂಡಬಾರ್ದು ಅಂತೇಳಿ ಆ ರೀತಿ ಮಾಡಕತ್ತ. ಕುಂದ್ರಬಾರ್ದು ಅಂತ ಅಂಜಿಗೆ ಬರಂಗ ಯಾರು ಒಲ್ಲ ಹೊಸದ್ ಕಟ್ಟಿದ್ರೆ ಹಳೆದ್ರಾಗ ಹೋಗಿ ಕೈ ಮುರ್ಕಣಿ ಬಿದ್ದಿದ್ರಾ? ಬಿದ್ದೀನಿ. ಈಗ ಒಡೆ ಬಡ್ದ್ಬಿಟ್ಟು ಏನಾಗಿದೆ ಈಗ ಶೌಚಾಲಯ ಹೊಸದು? ಎಲ್ಲ ಮುರಿದು ಬಾಗಿಲು ಗೀಗಿಲು ಒಯ್ದು ಬಿಟ್ಟಾರಿ. ಯಾರು ಒಯ್ದಾರ? ಯಾರು ಆ ಕಡೆ ಮಂದಿ ಒಯ್ದಾರ. ಮತ್ತೆ ಈಗ ಹೆಂಗೆ ಮುನ್ಸಿಪಾಲಿಟಿಗೆ ಬಂದಿರಲ್ಲ? ಮತ್ತೆ ಬಂದಿವಿ ಮುನ್ಸಿಪಾಲಿಟಿಗೆ ಅದಕ್ಕೆ ಬಂದಿವಿ ಅಂದ್ರೆ ಪ್ಲೇಸ್ ಇದ್ದಲ್ಲಿ ಏನಂದ್ರ ಈಗ ಮಾಡ್ತೀವಿ ಅಂದಾರಲ್ರಿ. ಹೌದಾ? ಈಗ ನಿಮಗೆ ಶೌಚಾಲಯ ಅಂತ ಹೇಳಿ ಮತ್ತೆ ಮುಂದೆ ಹೆಂಗೆ ಅದೇನು ಸಾರ್ವಜನಿಕರದ್ದು?
ಎಲ್ಲರಿಗೂ ಇರ್ತದೆ. ಎಲ್ಲರಿಗಿತ್ತು ಅದು ಮತ್ತೆ ಯಾವ ರೀತಿ ಹಂಗೆ ಮಾಡಿದ್ರು? ಮಾಡ್ಯಾರ ನಾವು ಬಂದಾಗಂದ್ರೆ ಬರೀ ಅಳದಾಗ ಇದಾಯ್ತು. ಎಲ್ಲ ಇತ್ತವ ಮೊದಲು. ರಾತ್ರಿ ಕೊಲ್ಲೋಗೋದು, ನಮ್ಮ ಕಡೆ ಕಾಲ್ ಮಾಡ್ಯಾಕ ನಿಂದ್ರೋದು. ಯಾರು? ಅವ್ರ ಮನೆ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ವಿಟಿವಿ ಭಾರತ್.